ಹಾಯ್ ಹಲೋ ಫ್ರೆಂಡ್ಸ್, ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇವತ್ತು ಟೊಮೆಟೊ ಪಿಕಲ್ ಅಂದರೆ ಟೊಮೆಟೊ ಪಚ್ಚಡಿ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೇನೆ. ಸೊ ನನ್ನ ಚಾನಲ್ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ. ಇದು ಮಿನಿಮಮ್ಮು 3 ಮಂತ್ಸು 2 ಮಂತ್ಸು 1 ಮಂತ್ ಆದರೂ ಇಡ್ಬೋದು. ನೀವು ಎಷ್ಟು ಮಾಡ್ಕೋತೀರ ಅದ್ರ ಮೇಲೆ ಕ್ವಾಂಟಿಟಿ ನೋಡಿಕೊಂಡು ಇಟ್ಕೋಬೋದು. ಯಾವುದೇ ರೀತಿ ಕೆಡಲ್ಲ, ಇದು ಅಷ್ಟು ಚೆನ್ನಾಗಿ ಇರುತ್ತೆ. ಬಿಸಿ ಅನ್ನಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಇಡ್ಲಿ, ಮುದ್ದೆ ನೀವು ಯಾವುದ್ರ ಜೊತೆ ಆದರೂ ತಿನ್ಬೋದು, ಅಷ್ಟು ಟೇಸ್ಟಿಯಾಗಿರುತ್ತೆ. ಸೊ ನಾನು ಮಾಡ್ತಿರೋದು ಇಲ್ಲಿ 1 kgಗೆ ನಾನು ಮಾಡ್ತಾಯಿದ್ದೀನಿ. ಸೊ ನೀವು ಎಷ್ಟು ಬೇಕೋ ನೋಡಿಕೊಂಡು ಮನೆಯಲ್ಲಿ ಎಷ್ಟು ಜನ ಇದ್ದಾರೋ ನೋಡ್ಕೊಂಡು ಮಾಡ್ಕೊಳ್ಳಿ. ಸೊ ನಾನು ಮಾಡ್ತಿರೋದು 1 kgಗೆ. ನೀಟಾಗಿ ನಾನು 1 kg ಟೊಮೆಟೊ, ಸ್ವಲ್ಪ ಹಣ್ಣಾಗಿರುವಂತಹ ಟೊಮೆಟೊನ ತೊಗೊಬಂದು ಇಟ್ಕೊಳ್ಳಿ. ಚೆನ್ನಾಗಿ ಹಣ್ಣಾಗಿರಬೇಕು ನೋಡಿ. ಈ ಥರ ಕಟ್ ಮಾಡಿ, ತೇವ ಇಲ್ಲದೆ, ಸ್ವಲ್ಪನೂ ತೇವ ಇಲ್ಲದೆ ವಾಶ್ ಮಾಡಿ ನೀಟಾಗಿ ಕಟ್ ಮಾಡಿ. ತುದಿಯಲ್ಲಿ ಇರತಕ್ಕಂತಹ ಗ್ರೀನ್ ಕಲರ್ ಇರುತ್ತಲ್ವ, ಸೊ ಅದನ್ನು ನೀವು ಕಟ್ ಮಾಡ್ಕೊಳ್ಳಿ. ಪಿಕಲ್ ಥರ ಬೇಕು ಅಪ್ಪ ಅಂತಂದರೆ, ಸೊ ಕೆಲವ್ರಿಗೆ ಇದಿದ್ರೂ ಇಷ್ಟ ಆಗುತ್ತೆ, ಬಟ್ ನಮಗೆ ಇಷ್ಟ ಇಲ್ಲ. ಇದು ಪಚ್ಚಡಿ ಥರನೂ ಇರುತ್ತೆ, ಪಿಕಲ್ ಥರ ಇರುತ್ತೆ. ನೀವು ಸ್ವಲ್ಪ ಹಾಕ್ಕೊಂಡು ತಿಂದರೂ ಅಷ್ಟೇ ಎಷ್ಟು ರುಚಿ ಇರುತ್ತೆ ಫ್ರೆಂಡ್ಸ್. ನನಗಂತೂ ತುಂಬ ರುಚಿ ಇತ್ತು. ಇದು ನಾನು ಆಂಧ್ರ ಸ್ಟೈಲಲ್ಲಿ ಮಾಡ್ತಿದ್ದೀನಿ. ನಮಗೆ ನನ್ನ ಫ್ರೆಂಡ್ ಒಬ್ಬರು ಇದ್ದಾರೆ, ಅವರು ಹೇಳ್ಕೊಟ್ರು. ಸೊ ಅದೇ ರೀತಿ ಮಾಡಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂತು. ಖಂಡಿತ ನೀವು ಟ್ರೈ ಮಾಡಿ. ಇದೇ ರೀತಿ ಎಲ್ಲ ಕಟ್ ಮಾಡಿ ನಾನು ನೋಡಿ 1 ಟೊಮೆಟೊನ 8 ಭಾಗ ಮಾಡ್ಕೊಳ್ಳಿ. ಈ ಥರ ನೀವು ಒಂದು ಸಲ ಮಾಡಿ ಇಟ್ಕೊಂಡ್ಬಿಟ್ರೆ 1 ತಿಂಗಳು ಬೇಕಾದರೂ ಇಟ್ಕೊಂಡು ತಿನ್ಬೋದು ನೀವು. ಅಷ್ಟು ಟೇಸ್ಟಿಯಾಗಿರುತ್ತೆ, ಅಷ್ಟು ಚೆನ್ನಾಗೂ ಸಹ ಬರುತ್ತೆ. ನೀವು ಇದೇ ರೀತಿ, ಇವಾಗ ಮಕ್ಕಳಿಗೆ ಹಾಲಿಡೇಸ್ ಇದೆ ಅಲ್ವಾ, ಸೊ ಅದಕ್ಕಾಗಿ ನಾನು ಮನೆಯಲ್ಲಿ ಮಾಡ್ಕೋತಿದ್ದೆ. ಸೊ ನೀವು ಸಹ ಇದೇ ರೀತಿ ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ನೋಡಿ, ನಾವು ಇದೇ ರೀತಿ ಎಲ್ಲವನ್ನು ಸಹ ಕಟ್ ಮಾಡಿ ಇಟ್ಕೊಂಡಿದ್ದೆ. ಈಗ ನಾನು ಬಾಂಡೆ ಬಿಸಿಗೆ ಇಟ್ಕೊಂಡಿದ್ದೆ. ಸೊ ಅದಕ್ಕೆ 1 ಕಪ್ ಅಳತೆ ಆಗೋಷ್ಟು ನಾನು ಎಣ್ಣೆನ ಸೇರಿಸ್ತಾ ಇದ್ದೀನಿ, ಸಾಂಬಾರು ಎಣ್ಣೆ. ಸೊ ನೋಡಿ, ನಾನು ಅಳತೆ ರೀತಿ ಹೇಳ್ತಾ ಇದ್ದೀನಿ. ಇದೇ ಕಪ್ಪಲ್ಲಿ ನೀವು ಮೆಜರ್ಮೆಂಟ್ ತೊಗೊಳ್ಳಿ. ಅಂದರೆ ನನಗೆ ಈ ಕಪ್ಪಲ್ಲೇ ನಾನು ಟೊಮೆಟೊನ ಸೇರಿಸ್ಕೊತೀನಿ. ಸೊ ಹಾಗಾಗಿ ಇದು ಎಣ್ಣೆ ಬಿಸಿ ಆಗೋದು ಏನೋ ಅವಶ್ಯಕತೆ ಇಲ್ಲ. ಈಗ ನಾನು ಕಪ್ ಅಳತೆ ಇಲ್ಲೇ ಟೊಮೆಟೊ ಅಂದರೆ ನಾನು 1 kg ತೊಗೊಂಡಿದ್ದೆ. 1 kgಗೆ ಈ ಕಪ್ಪಲ್ಲೇ ತೋರಿಸ್ಕೊಡ್ತಾ ಇದ್ದೀನಿ. ಪಚ್ಚಡಿ ಎಲ್ಲ ಮಾಡಲಿಕ್ಕೆ ಬರದೇ ಇರೋರು ಸಹ ಈ ಅಳತೆಯಲ್ಲಿ ನೋಡಿಕೊಂಡು ಖಂಡಿತವಾಗ್ಲೂ ಸಹ ಮಾಡ್ಕೋಬಹುದು. ಸೊ ನೋಡಿ, ನಾನು ಟೊಮೆಟೊನ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಸ್ಟವ್ ಆನ್ ಮಾಡಿಕೊಂಡೆ ಇದನ್ನೆಲ್ಲ ಸೇರಿಸ್ಕೊತಾ ಇದ್ದೀನಿ. ಎಣ್ಣೆ ಬಿಸಿ ಆಗಲೇಬೇಕು ಅಂತ ಏನಿಲ್ಲ, ನೀವು ಹಾಗೇ ಡೈರೆಕ್ಟಾಗಿ ಸಹ ಸೇರಿಸ್ಕೋಬಹುದು. ಸೊ ನೋಡಿ, ಟೊಮೆಟೊನ ಎಲ್ಲವನ್ನು ಸೇರಿಸ್ಕೊಂಡಿದ್ದೆ. ನೀವು ಆದಷ್ಟು ಟೊಮೆಟೊ ಹಣ್ಣಾಗಿರುವಂಥದ್ದೇ ತೊಗೊಳ್ಳಿ, ತುಂಬ ಹಣ್ಣಾಗಿರೋದು ಬೇಡ. ಈಗ ನಾನು ಇದೇ ಕಪ್ಪಲ್ಲಿ ಸಾಲ್ಟು 1/2 ಕಪ್ ತೊಗೊಂಡಿದ್ದೀನಿ. ಅಂದರೆ 1 ಕಪ್ ತೊಗೊಂಡ್ರೆ ಮತ್ತೆ ಜಾಸ್ತಿ ಆಗುತ್ತೆ, ಹಾಗಾಗಿ 1/2 ಕಪ್ ತೊಗೊಂಡಿದ್ದೀನಿ. ಈಗ ನಾನು ಹುಣಸೆಹಣ್ಣು ಅದೇ ಕಪ್ಪಲ್ಲಿ 1/2 ಕಪ್ಪು ಹುಣಸೆಹಣ್ಣು ತೊಗೊಂಡಿದ್ದೀನಿ. ನೀವು ಜಾಮೂನ್ ಟೊಮೆಟೊ ಯೂಸ್ ಮಾಡೋದಾದರೆ 1.5 ಕಪ್ಪು ಹುಣಸೆಹಣ್ಣು ತೊಗೊಳ್ಳಿ. ನಾನು ಜಾಮೂನ್ ಟೊಮೆಟೊ ಯೂಸ್ ಮಾಡಿಲ್ಲ, ಸೊ ಹಾಗಾಗಿ ನಾನು 1/2 ಕಪ್ ಅಷ್ಟೇ ತೊಗೊಂಡಿದ್ದೀನಿ ಹುಣಸೆಹಣ್ಣು. ಈಗ ಸ್ವಲ್ಪ ಅರಿಶಿಣ ಸೇರಿಸ್ಕೊಳ್ಳೋಣ. ಅರಿಶಿಣ ಆಪ್ಷನಲ್ಲು, ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡಬಹುದು. ಸೊ ಇದನ್ನೆಲ್ಲ ಒಂದು ರೌಂಡು ಚೆನ್ನಾಗಿ ಮಿಕ್ಸ್ ಕೊಡೋಣ. ಸೊ ನೋಡಿ, ನೀಟಾಗಿ ಆಯಿಲಲ್ಲೆಲ್ಲ ಸ್ವಲ್ಪ ಹೊಂದ್ಕೊಳ್ಳೋ ಥರ ನೀಟಾಗಿ ಮಿಕ್ಸ್ ಕೊಡೋಣ. ಮಿಕ್ಸ್ ಕೊಟ್ಟು ಲಿಡ್ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಇಲ್ಲ 5 ನಿಮಿಷ ಆದಮೇಲೆ ಮತ್ತೆ ಒಂದು ರೌಂಡು ಮಿಕ್ಸ್ ಕೊಡೋಣ. ಸೊ ನೋಡಿ, ನಾನೀಗ ಲಿಡ್ ಕ್ಲೋಸ್ ಮಾಡ್ಕೋತಾ ಇದ್ದೀನಿ. 5 ನಿಮಿಷ ನಾನು ಹಾಗೆ ಬಿಟ್ಟಿದ್ದೆ. ಈಗ ನೋಡಿ, ಓಪನ್ ಮಾಡಿ ನೋಡುವ. ನಾವು ಎಣ್ಣೆ ಹಾಕಿದ್ವಲ್ಲ, ಸೊ ಹಾಗೆ ಉಪ್ಪನ್ನು ಸಹ ಸೇರಿಸಿರೋದ್ರಿಂದ ನೀಟಾಗಿ ಸ್ಮ್ಯಾಶ್ ಆಗ್ತಾಯಿದೆ. ಸೊ ಹಾಗೆ ಟೊಮೆಟೊದಲ್ಲಿ ಇರುವಂತಹ ನೀರೆಲ್ಲ ಬಿಟ್ಕೊಳ್ತಾ ಇದೆ. ಈಗ ನಾನು ಚಿಕ್ಕದಾಗಿ ಬಾಣಲಿ ತೊಗೊಂಡಿದ್ದೀನಿ. ಸೊ ಅದಕ್ಕೆ 1 ಸ್ಪೂನು ಮೆಂತ್ಯನ ಸೇರಿಸ್ತಾ ಇದ್ದೀನಿ, 1 ಸ್ಪೂನು ಸಾಸಿವೆನ ಸಹ ತೊಗೊಂಡಿದ್ದೀನಿ. ಇದು ಲಾಸ್ಟಲ್ಲಿ ಪುಡಿ ನಾವು ಹಾಕಲಿಕ್ಕೆ. ಸೊ ಹಾಗಾಗಿ ಜಾಸ್ತಿನೂ ಬೇಡ, ಇದಕ್ಕೆ ಕಹಿ ಆಗುತ್ತೆ. 1 kg ಅಲ್ವಾ, ಸೊ ಹಾಗಾಗಿ ಸ್ವಲ್ಪನೇ ತೊಗೊಂಡಿರೋದು. 1/2 ಸ್ಪೂನ್ ಆಗೋಷ್ಟು ನಾನು ಜೀರಿಗೆನ ತೊಗೊಂಡಿದ್ದೀನಿ. ಇದೊಂದು ಸ್ವಲ್ಪ ಕಲರ್ ಶೇಡ್ ಆಗುವ ತನಕ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಿಕೊಂಡು ಇದನ್ನು ಪೌಡ್ರ್ ಮಾಡ್ಕೊಳ್ಳೋಣ. ನೋಡಿ, ಈಗ ಈ ಕಡೆ ನೀಟಾಗಿ ಎಷ್ಟು ಚೆನ್ನಾಗಿ ಇದನ್ನೆಲ್ಲ ನೀರೆಲ್ಲ ಸ್ವಲ್ಪ ಹೋಗಬೇಕು, ಅಲ್ಲಿ ತನಕ ನೀವು ಚೆನ್ನಾಗಿ ಫ್ರೈ ಮಾಡಿಕೊಡಿ. ಇದೊಂದು ಸ್ವಲ್ಪ ನೀಟಾಗಿ ಫ್ರೈ ಆಗಲಿ. ಈಗ ನಾನು ಇದನ್ನು ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಮಿಕ್ಸಿ ಜಾರ್ಗೆ ಸೇರಿಸಿ ನುಣ್ಣಗೆ ಪೌಡ್ರ್ ಮಾಡ್ಕೊಳ್ಳಿ. ಇದು ಅಷ್ಟೇ ಈ ಕಡೆ ಹಾಕ್ತಾಯಿದೆ ನೋಡಿ, ನೀರೆಲ್ಲ ಹಿಂಗ್ತಾ ಇದೆ.
ಸೊ ನೀರೆಲ್ಲ ಒಂದು ಚೂರು ಇಲ್ದಂಗೆ ಸ್ವಲ್ಪ ಸ್ವಲ್ಪನೇ ಹಿಂಗ್ತಾ ಹೋಗಬೇಕು. ಅಲ್ಲಿ ತನಕ ನೀವು ಫ್ರೈ ಮಾಡ್ಕೊಳ್ಳಿ. ಈಗ ನೋಡಿ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ತಣ್ಣಗಾದಮೇಲೆ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಸೊ ಈಗ ಒಂದು ಪ್ಯಾನ್ ಬಿಸಿಗೆ ಇಟ್ಕೊಂಡು ಅದಕ್ಕೆ 1 ಕಪ್ ಅಳತೆ ಆಗೋಷ್ಟು ಎಣ್ಣೆನ ಸೇರಿಸ್ಕೊಂಡು ಅದನ್ನು ಸ್ವಲ್ಪ ಬಿಸಿ 1 ಸ್ಪೂನ್ ಆಗೋಷ್ಟು ಸಾಸಿವೆಯನ್ನು ಸಹ ತೊಗೊಂಡಿದ್ದೀನಿ. ಸ್ವಲ್ಪ ಸಾಸಿವೆ ಸೌಂಡ್ ಮಾಡಿದ್ಮೇಲೆ ಕಡಲೆಬೇಳೆ, ಉದ್ದಿನಬೇಳೆ ಎರಡೆರಡು ಸ್ಪೂನ್ ತೊಗೊಂಡಿದ್ದೀನಿ. ತುಂಬ ರುಚಿ ಇರುತ್ತೆ. ಇಲ್ಲಿಗೆ ನಿಮಗೆ ಹಸಿಮೆಣಸಿನ್ಕಾಯಿ ಇಲ್ಲ ಒಣಮೆಣಸಿನ್ಕಾಯಿ ಬೇಕಂದ್ರೂ ಸಹ ಸೇರಿಸ್ಕೋಬಹುದು. ನಾನು ಚಿಲ್ಲಿ ಪೌಡರ್ ಸೇರಿಸ್ತೀನಿ, ಹಾಗಾಗಿ ಇದು ಯಾವುದನ್ನು ತೊಗೊಂಡಿಲ್ಲ. ಹಾಗೆ ನಾನು 2 ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಜಿ ಇಟ್ಕೊಂಡಿದ್ದೆ. ಸೊ ಈಗ ಬೆಳ್ಳುಳ್ಳಿಯನ್ನು ಸಹ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಫ್ರೈ ಆಗಲಿ ಬೆಳ್ಳುಳ್ಳಿ. ಮಿಕ್ಸಿ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ವ, ಸೊ ಅದನ್ನು ಈಗ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಹೇಳಿದೆ ಅಲ್ವಾ, ನಿಮಗೆ ಮಿಕ್ಸಿ ಮಾಡೋದು ಬೇಡ ಅಂತಂದರೆ ನೀವು ಡೈರೆಕ್ಟಾಗಿ ಹಾಗೇ ಒಗ್ಗರಣೆ ಮಾಡ್ಕೋಬಹುದು. ಬಟ್ ನನಗೆ ಸ್ವಲ್ಪ ಸಾಫ್ಟಾಗಿ ಬೇಕಿತ್ತು, ಹಾಗಾಗಿ ನಾನು ಒಗ್ಗರಣೆ ಮಾಡಿಕೊಂಡೆ. ಇದನ್ನು ಸ್ವಲ್ಪ ನೋಡಿ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿ ತನಕ ಸ್ವಲ್ಪ ಚಟಪಟ ಅಂತ ಕುದಿಯೋ ತನಕ ಸ್ವಲ್ಪ ನೀವು ಕುದಿಸ್ಕೊಳ್ಳಿ. ನೋಡಿ ನಿಮಗೆ ಗೊತ್ತಾಗ್ತಾ ಇದೆ, ಸ್ವಲ್ಪ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳ್ತಾ ಇದೆ. ಈ ಟೈಮಲ್ಲಿ ರೆಡಿ ಆಗಿದೆ ಅಂತ ಹೇಳಿ ಅರ್ಥ. ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಳ್ಳೋದ್ರಿಂದ ನಮಗೆ ಟೇಸ್ಟು ರುಚಿ ಜಾಸ್ತಿ ಸಿಗುತ್ತೆ. ಸೊ ಹಾಗಾಗಿ 5 ನಿಮಿಷ ಕುದಿಸ್ಕೊಂಡು ಆದಮೇಲೆ ಸ್ಟವ್ ಆಫ್ ಮಾಡಿ ಒಂದು 10 ನಿಮಿಷ ತಣ್ಣಗಾಗೋಕ್ಕೆ ಬಿಡಿ. ನಾನೀಗ 10 ನಿಮಿಷ ತಣ್ಣಗಾಗಿದೆ. ಸೊ ಈಗ ನಾನು ಇದಕ್ಕೆ ನಾವು ಪುಡಿನ ಮಾಡ್ಕೊಂಡಿದ್ವಲ್ವ, ಸೊ ಮೆಂತ್ಯಕಾಳು ಸಾಸಿವೆ ಪುಡಿನ ಮಾಡಿದ್ವಲ್ಲ, ಸೊ ಅದನ್ನು ಸೇರಿಸ್ತಾ ಇದ್ದೀನಿ. ಹಾಗೆ 1 ಕಪ್ ಅಳತೆ ಆಗೋಷ್ಟು ಚಿಲ್ಲಿ ಪೌಡರನ್ನು ಸೇರಿಸ್ತಾ ಇದ್ದೀನಿ. ಇದು ಹೋಮ್ ಮೇಡು ಚಿಲ್ಲಿ ಪೌಡರು. ನಿಮಗೆ ಕಲ್ಲರ್ ಬೇಕು ಅಂತಂದರೆ ಚಿಲ್ಲಿ ಪೌಡರ್ ಬರುತ್ತೆ, ಸೊ ನೀವು ಅದನ್ನು ಸಹ ಯೂಸ್ ಮಾಡ್ಕೋಬಹುದು. ಸೊ ನೋಡಿ ಎಲ್ಲವನ್ನು ಸೇರಿಸಿ ಚೆನ್ನಾಗಿ ಒಂದು ರೌಂಡು ಮಿಕ್ಸ್ ಕೊಡೋಣ. ಇದರಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಲ್ಲರು ಶೇಡ್ ಆಗ್ತಾ ಇದೆ ಅಂತ ಹೇಳಿ. ಖಾರದ ಪುಡಿ ಹಾಕಿದ ಮೇಲೆ ಕಲ್ಲರು ಚೇಂಜ್ ಆಗ್ತಾ ಹೋಗುತ್ತೆ. ನೋಡಿದ್ರಲ್ವ ಎಷ್ಟು ಚೆನ್ನಾಗಿದೆ ಅಂತೇಳಿ. ಈ ಟೈಮಲ್ಲಿ ನೀವು ನೋಡಿಕೊಂಡು ಉಪ್ಪು ಖಾರ ಸರಿಯೋಗಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಸೇರಿಸ್ಕೊಳ್ಳಿ. ಬಟ್ ನನಗೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿತ್ತು, ನಾನೇನು ಸೇರಿಸ್ಕೊಂಡಿಲ್ಲ. ಗಾಜಿನ ಬಾಟಲ್ ಇದ್ದರೆ, ಇಲ್ಲಾಂದರೆ ಯಾವುದಾದ್ರೂ ಹೇರ್ ಕಂಟೆಂಟರು ಬಾಟಲ್ಸ್ ಇದ್ದರೆ ಅದರಲ್ಲೇ ನೀವು ಸೇರಿಸ್ಕೋಬೋದು. ಸೊ ನಮ್ಮನೆಯಲ್ಲಿ ಗಾಜಿನ ಬಾಟ್ಲೇ ಇತ್ತು, ಅದರಲ್ಲೇ ನಾನು ಸೇರಿಸ್ಕೊತಾ ಇದ್ದೀನಿ. ಪಿಕಲ್ಸ್ ಎಲ್ಲ ನಾವು ಗಾಜಿನ ಬಾಟ್ಲಲ್ಲೇ ಸೇರಿಸ್ಕೊತೀವಲ್ವ, ಸೊ ಅದೇ ರೀತಿ ಇದನ್ನು ಸಹ ಸೇರಿಸಿ ಸ್ಟೋರ್ ಮಾಡಿ ಇಟ್ಕೋಬಹುದು. ಲಾಸ್ಟಲ್ಲಿ ಸ್ವಲ್ಪ ರೈಸ್ ಕಲಸಿದೆ, ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ ಅಂತೂ ಅಷ್ಟೇ ರುಚಿಯಾಗಿರುತ್ತೆ. ಸೊ ನೋಡಿ ನಾನು 2 ಬಾಟಲ್ ಆಯಿತು, ಸ್ವಲ್ಪ ಮಮ್ಮಿಗೂ ಕೊಡಬೇಕಿತ್ತು, ಹಾಗಾಗಿ ಸ್ವಲ್ಪ 2 ಬಾಟಲ್ಗೆ ಹಾಕಿದ್ದೀನಿ. ತುಂಬ ಚೆನ್ನಾಗಿತ್ತು. ನೋಡಿದ್ರಲ್ವ ಯಾವ ರೀತಿ ಎಷ್ಟು ಈಸಿಯಾಗಿ ಆಯಿತು ಅಂತ ಹೇಳಿ. ಪ್ಲೀಸ್ ನನ್ನ ಚಾನಲ್ ಇನ್ನೂ ಯಾರು ಸಬ್ ಆಗಿಲ್ಲ, ಸಬ್ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.